ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಜಿಂಬಾಬ್ವೆ T20 ಸೀರೀಸ್. ಅದು ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಈ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ತಾ ಈಗ ಬನ್ನಿ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ವಿಡಿಯೋಗೆ ಹೋಗಿದ್ದ ಮುಂಚೆ ನಮ್ಮ ನೆನೆ ನಡೀತಲ್ಲ ಪರೇಡು, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಖುಷಿ ನೆನೆ ಮಾತ್ರ ಎಲ್ಲ ಇಂಡಿಯನ್ ಫ್ಯಾನ್ಸ್ಗಳಿಗೆ, ICT ಫ್ಯಾನ್ಸ್ ಫುಲ್ ತುಂಬ ಖುಷಿಯಾಗಿರ್ತಾರೆ. ನಾನು ಫುಲ್ ಖುಷಿಯಾಗಿದ್ದೆ ನೆನೆ ಲೈವ್ ನೋಡಿಕೊಂಡು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿಕೊಂಡು, ಆ ಫೋಟೋಸ್ಗಳು ನೋಡಿಕೊಂಡು ಪ್ಲೇಯರ್ಸ್ ಖುಷಿ ನೋಡಬೇಕಿತ್ತು. ಅವ್ರು ಕಪ್ಪು ಒಂದಕ್ಕೆ ಆಡ್ತಾರೆ, ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ಎಷ್ಟು ಫ್ಯಾನ್ಸ್ಗೆ ಮುಗ್ದಲ್ಲಿ ಖುಷಿ ಬರ್ಸೋಕ್ಕೆ ಅದಕ್ಕೊಂದು ಆಡ್ತಾರೆ ವರ್ಲ್ಡ್ ಕಪ್ಪು. ತುಂಬ ಖುಷಿ ಆಯಿತು ನೋಡಿ. ಪ್ಲೇಯರ್ಸ್ಗಳ್ದು ಅಷ್ಟೇ ಎಮೋಷನ್ಸ್ ಇತ್ತು ನಿನ್ನೆ, ಎದ್ದು ಕಾಣಿಸ್ತಿತ್ತು. ಅದೇ ಥರ ಮತ್ತು ಮುಂಬೈ ಅವ್ರಸು ಏನು ಗುರು, ಅಪ್ಪ ಒಂದು ಇರುವೆ ಹೋಗೋಕ್ಕೂ ಜಾಗ ಇರಲಿಲ್ಲ ಗುರು, ಹಂಗೆ ತುಂಬ ಹಾಕ್ಬಿಟ್ಟಿದ್ರು ಜನ ಸಾಗರ ಬಸ್ ಪರೇಡ್ ಮುಂದೆ. ಯಪ್ಪ ಹೆವಿ ಇತ್ತು ಮಾತ್ರ ನೆನ್ನೆ ಅಂತೂ. ವೈಬ್ಸು ಕ್ರೇಜಿ ಕ್ರಿಕೆಟ್ ಫ್ಯಾನ್ಸ್ ಇಂಡಿಯಾದಲ್ಲಿ. ಯಾವನ ಬಂದು ಇಂಡಿಯಾದಲ್ಲಿ ಕ್ರಿಕೆಟ್ ಏನಪ್ಪ ಅಂತ ತಂದರೆ ಸುಮ್ಮನೆ ಆ ವಿಡಿಯೋ ತೋರಿಸೋದಿಲ್ಲ ಅಂದರೆ ಫೋಟೋ ತೋರಿಸ್ಬಿಟ್ರೆ ಸಾಕು, ಅವನಿಗೆ ಗೊತ್ತಾಗ್ಬಿಡುತ್ತೆ ಇಂಡಿಯಾದಲ್ಲಿ ಎಷ್ಟು ಕ್ರೇಜ್ ಇದೆ ಕ್ರಿಕೆಟ್ಗೆ ಅಂತ. ಇಲ್ಲೇ ಗೊತ್ತಾಗುತ್ತೆ. ಕ್ರೇಜಿ ಇತ್ತಂತೂ ನೆನ್ನೆ. ವೈಬು ಮಾತ್ರ ಚಿತ್ರಾನ್ನ. ಎಲ್ಲ ಪ್ಲೇಯರ್ಸ್ದು ಖುಷಿ, ಅಷ್ಟೇ ಎಮೋಷನ್ ಆಗಿದ್ರು ಅವರು ನಿನ್ನೆ. ವಾಂಕಡೆಯಲ್ಲಿ ನ್ಯಾಷನಲ್ ಅಂತ ಮಾಡಿಕೊಂಡು ಆ ಗೂಸ್ ಬಂಪ್ಸೋ ಮೂಮೆಂಟ್, ಅವೆಲ್ಲ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಾರೆ ಅವನ್ನೆಲ್ಲ. ಕ್ರೇಜಿ ಬಿಟ್ಟಾಕಿ. ಈಗ ಇದೇ ಥರ ಈಗ 2024 ವಿನ್ ಆಗಿದ್ದಾರೆ. ಈಗ 2026 ಅದೇ ಥರ ಮೂಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಅದಕ್ಕೆ ಇಲ್ಲಿನ ತಯಾರಿ ಸ್ಟಾರ್ಟ್ ಮಾಡ್ಕೋಬೇಕು. ಅದೇ ಥರನೇ ಟೀಮ್ ಇಂಡಿಯಾ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಇಲ್ಲಿಂದನೇ ಹೇಳ್ಬೋದು. ಯಾಕಂದರೆ ಈಗ ನಿಮಗೆ 2024 3 ಜನ ರಿಟೈರ್ಮೆಂಟ್ ಆಗಿರೋದು ಗೊತ್ತಿರೋ ವಿಷಯ ನಿಮಗೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ, ಈ 3 ಜನಕ್ಕೂ ರಿಪ್ಲೇಸ್ಮೆಂಟ್ ಹುಡುಕ್ಲೇಬೇಕು ಈಗ ಇಂಡಿಯನ್ ಯಂಗ್ಸ್ಟರ್ಸ್ ಕಡೆಯಿಂದ. ಸೊ ಅದಕ್ಕೆ ಆ ತಯಾರಿ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಈ T20 ಸೀರೀಸಿಂದ. ನೋಡೋಣ ಯಾರ್ಯಾರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಜಾಗನ ತುಂಬೋದು ಅಂತ ಟೀಮ್ ಇಂಡಿಯಾಗೆ. ಅವ್ರು ಜಾಸ್ತಿನೇ ಸಾಧನೆ ಮಾಡಿದ್ದಾರೆ ಇಂಡಿಯಾಗೆ. ನೋಡೋಣ ಅದೇ ಥರ ಯಾರನ್ನ ಯಂಗ್ಸ್ಟರ್ಸು ಅವ್ರ ಥರನೇ ಪರ್ಫಾರ್ಮ್ ಮಾಡ್ತಾರ ಟೀಮ್ ಇಂಡಿಯಾಗೆ ಅಂತ. ಇಷ್ಟೆಲ್ಲ ಇದಾಗಿತ್ತು. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಈ ವಿಡಿಯೋಗೆ ಬರೋಣ. ಫಸ್ಟ್ ನಾವು ಈಗ ನಿಮಗೆ ಸ್ಟಾರ್ಟಿಂಗಲ್ಲಿ 2 ಮ್ಯಾಚಸ್ದು 15 ಮೆಂಬರ್ ಗ್ರೂಪ್ ಬಿಟ್ಟಿದ್ದಾರೆ ಟೀಮ್ ಇಂಡಿಯಾ. ಅದು ಯಾರ್ಯಾರು ಅಂದರೆ ನಿಮಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ನು, ಆಮೇಲೆ ಶುಭ್ಮನ್ ಗಿಲ್ ಜೊತೆ ಋತುರಾಜ್ ಗಾಯಕ್ವಾಡ್ ವೈಸ್ ಕ್ಯಾಪ್ಟನ್ನು, ಅಭಿಷೇಕ್ ಶರ್ಮಾ ತುಂಬ ನಿರೀಕ್ಷೆ ಇದೆ. ಗೊತ್ತು ನಿಮಗೆ IPLಲ್ಲಿ ಧಮಾಕ ಮಾಡಿದ್ರು ಅವ್ರ ಬ್ಯಾಟಿಂಗಲ್ಲಿ. ಸೊ ಅವ್ರ ಮೇಲೆ ಒಂದು ಇಟ್ಟಿರ್ತಾರೆ. ಲೆಫ್ಟ್ ಹ್ಯಾಂಡರ್ ಬೇರೆ, ಬಾಲಿಂಗು ಮಾಡ್ತಾರೆ 1-2 ಓವರು. ಸೊ ಅವರು ಬೇಕಾಗ್ತಾರೆ. ಆಮೇಲೆ ನಿಮಗೆ ರಿಯಾನ್ ಪರಾಗು ಇನ್ನೊಬ್ಬ ಯಂಗ್ಸ್ಟರು ಪರ್ಫಾರ್ಮ್ ಮಾಡ್ತಿರೋದು ಈ IPL ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಅವ್ರ ಮೇಲೆ ಒಂದು ಇದ್ದೇ ಇರುತ್ತೆ. ಆಮೇಲೆ ನಿಮಗೆ ಫಿನಿಷರ್ ಆಗಿ ರಿಂಕು ಸಿಂಗ್ ಇದ್ದೇ ಇರ್ತಾರೆ ಆ್ಯಸ್ ಯೂಶುವಲ್. ಮತ್ತು ವಿಕೆಟ್ ಕೀಪರ್ ಆಗಿ ಧ್ರುವ್ ಜುರೇಲ್ ಇಲ್ಲಾಂದರೆ ಜಿತೇಶ್ ಶರ್ಮಾ ಒಬ್ಬರನ್ನ ಆಡಿಸ್ತಾರೆ. ಮತ್ತು ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಮತ್ತು ನಿಮಗೆ ರವಿ ಬಿಷ್ಣಾಯ್ ಇದ್ದಾರೆ, ಆಮೇಲೆ ಆವೇಶ್ ಖಾನ್, ಆಮೇಲೆ ಖಲೀಲ್ ಅಹಮದ್, ಮುಖೇಶ್ ಕುಮಾರ್, ಮತ್ತು ಇನ್ನೊಬ್ಬ ತುಷಾರ್ ದೇಶಪಾಂಡೆ, ಮತ್ತು ಇನ್ನೊಬ್ಬರು ಇವರು ಹರ್ಷಿತ್ ರಾಣಾ. ಅವರು ಹರ್ಷಿತ್ ರಾಣಾ ಅವರು. ಆ ಥರ ಏನೋ ಇಷ್ಟು 15 ಮೆಂಬರ್ ಸ್ಕ್ವಾಡ್ ಆಗಿತ್ತು. ಇದರಲ್ಲಿ ಪ್ಲೇಯಿಂಗ್ 11 ಚೂಸ್ ಮಾಡಬೇಕಂದ್ರೆ ಇನ್ನೂ ಬರಬೇಕು ಪ್ಲೇಯರ್ಸು. ಈಗ ವರ್ಲ್ಡ್ ಕಪ್ಪಲ್ಲಿ ಆಡೋದ್ರಲ್ಲ ಶಿವಮ್ ದುಬೆ ಮತ್ತು ರಿಂಕು ಸಿಂಗು, ಖಲೀಲ್ ಅಹಮದ್ದು ಅವರೆಲ್ಲ ಬರಬೇಕು. ನಿಮಗೆ ಅವರೆಲ್ಲ ಇದು ಮಾಡೋಕ್ಕೆ ಹೋಗಿದ್ದಾರಲ್ಲ, ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದಾರಲ್ಲ ಪರೇಡ್ಗೆ ಇಂಡಿಯಾಗೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ 2 ಮ್ಯಾಚಸ್ ಇರೋಲ್ಲ. ಸೊ ಪ್ಲೇಯಿಂಗ್ 11 ಯಾವ ಥರ ಇರುತ್ತೋ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ನಿಮಗೆ ಓಪನಿಂಗಲ್ಲಿ ನಿಮಗೆ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಓಪನ್ ಮಾಡಿದ್ರೆ, ನಂಬರ್ 3 ನಿಮಗೆ ಇವ್ರು ಬರ್ತಾರೆ ಋತುರಾಜ್ ಗಾಯಕ್ವಾಡು, ನಂಬರ್ 4 ನಿಮಗೆ ರಿಯಾನ್ ಪರಾಗು, ನಂಬರ್ 6 ನಿಮಗೆ ರಿಂಕು ಸಿಂಗ್ ಅವೈಲೇಬಲ್ ಇರ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಇದ್ರೆ ರಿಂಕು ಸಿಂಗ್ ಹಾಕೋಬೋದು. ಇಲ್ಲಾಂದರೆ ನಂಬರ್ 6 ನಿಮಗೆ ಜಿತೇಶ್ ಶರ್ಮಾ ಇಲ್ಲಾಂದರೆ ಧ್ರುವ್ ಜುರೇಲು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ನಂಬರ್ 7 ಆ್ಯಸ್ ಯೂಶುವಲ್ ವಾಷಿಂಗ್ಟನ್ ಸುಂದರು ಮತ್ತು ಒಬ್ಬ ಸ್ಪಿನ್ನರು ರವಿ ಬಿಷ್ಣಾಯಿ. ಆಮೇಲೆ 3 ಜನ ಫಾಸ್ಟ್ ಬೌಲರ್ಸು ಆವೇಶ್ ಖಾನು, ಮುಖೇಶ್ ಕುಮಾರು, ಖಲೀಲ್ ಅಹಮದ್. ಈ 3 ಜನ ಫಾಸ್ಟ್ ಬೌಲರ್ಸು ಮುಗೀತು. ಹರ್ಷಿತ್ ರಾಣಾ ಮತ್ತು ತುಷಾರ್ ದೇಶಪಾಂಡೆ ಇನ್ನೂ ಕಾಯಬೇಕು. ಯಾಕಂದರೆ ಈಗಿನವರಿಗೆ ಇಂಡಿಯಾ ಜರ್ಸಿ ಸಿಕ್ಕಿದೆ. ಇವ್ರಿಗೂ ಅಷ್ಟೇ ರಿಯಾನ್ ಪರಾಗು ಮತ್ತು ಅಭಿಷೇಕ್ ಶರ್ಮಾಗೂ ಈಗಲೇ ಜರ್ಸಿ ಸಿಕ್ಕಿರೋದು, ಇಂಡಿಯನ್ ಜರ್ಸಿ. ಅವ್ರಿಗೆ ಆದರೆ ನಮಗೆ ಈಗ ಬ್ಯಾಟ್ಸ್ಮನ್ ಬೇಕಿರೋದ್ರಿಂದ ಯಾರೂ ಇಲ್ಲ, ಅವೈಲೇಬಲ್ ಇಲ್ಲ. ಸೊ ಅದಕ್ಕೆ ಅವ್ರನ್ನೇ ಪ್ಲೇಯಿಂಗ್ ಲೆವೆನಲ್ಲಿ ಯಾರಿದ್ದಾರೋ ಅವ್ರನ್ನೇ ಆಡಿಸ್ತಾರೆ ಅಂದ್ಕೊಂಡಿದ್ದೀನಿ.
ಇಷ್ಟ ಆಗಿತ್ತು. ಮ್ಯಾಚು ವೆನ್ಯೂ ನಡೀತಾ ಇರೋದು ಜಿಂಬಾಬ್ವೆಲೆ, ಅದ್ಯಾವುದೋ ಆರ್ ಕ್ಲಬ್ ಕ್ರಿಕೆಟ್ ಅಂತ, ಅಲ್ಲಿ ನಡೀತಾ ಇದೆ. ಸೊ ನೋಡೋಣ, ನಾಳೆ 4:15 ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಅಂತ ಹೇಳ್ತಾ, ಮ್ಯಾಚ್ ಆದ ತಕ್ಷಣ ಇನ್ನೊಂದು ವಿಡಿಯೋ ಮಾಡ್ತೀನಿ ಪೋಸ್ಟ್ ಮ್ಯಾಚು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.